ಈಗಿನ ಜನರೇಷನ್ ಹೆಂಗ ಅದಂದ್ರ ಬರೀ ಅಪ್ಪಿ ಚಿನ್ನು ಮಂದಿನೇ ಬಾಳ ಅದ. ಈಗಿನ ಜನರೇಷನ್ದಾಗ ನೀ ಹೆಂಗ್ ಎದ್ದು ಬರ್ಬೇಕಂದ್ರ ನಿನ್ನಲ್ಲೊಂದು ಛಲ ಹುಟ್ಟಬೇಕು. ಯಾವರೇ ನಿನಗ ಅಥವಾ ಎಕ್ಸಾಂಪಲ್ ತೋತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ. ನಿನಗ್ ಯಾವಕೆರೆ ಅಪ್ಪಿ ಚಿನ್ನು ಕೈ ಕೊಟ್ಟು ಹೋಗಿದ್ದಳ ತಿಳ್ಕೊ. ಯಾವಕೆರೆ ಅಪ್ಪಿ ಚಿನ್ನು ಕೈ ಕೊಟ್ಟು ಹೋದಕ್ಕಿಗೆ ನೆನಪ್ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನಿನ್ನ ಸಾಧನೆ ಹೆಂಗಿರ್ಬೇಕು ಅಂದ್ರ ನೀ ಓದಿ ಪ್ರಾಕ್ಟೀಸ್ ಮಾಡಿ ನಿನ್ನ ಸಾಧನೆ ನಿನಗ್ ಯಾರು ಬಿಟ್ಟು ಹೋಗ್ಯಾರಲ್ಲ, ನಿನ್ನ ಸಾಧನೆ ನೋಡಿ ಮದುವೆ ಆದ ಗಂಡನ್ ಜೋಡಿ ಬದುಕಾಗಿರ್ಬಾರ್ದಕ್ಕೀಗ ಹಂಗ ಉರ್ಕೋತಿರ್ಬೇಕೀಗ ನಿನ್ ನೋಡಿ ಹಂಗ ಸಾಧನೆ ಮಾಡಿ ತೋರಿಸು. ಅದು ಸಾಧನೆ ಅಂದ್ರ ಅದು. ನೀ ಎಲ್ಲರೇ ನೀ ಆಕಿನ ನೆನಪನಾಗೆ ಕೂತಿ ಅಂದ್ರ ನಿನಗ್ ಕಿಮ್ಮತ್ ಇರುದಿಲ್ಲ. ಆಕಿ ಬದುಕಕ್ಕೆ ಆಗಿರ್ಬಾರ್ದು. ಆ ಲೆಕ್ಕಕ್ಕೆ ನೀ ರೆಡಿ ಆಗು. ಓದು ಜ್ಞಾನ ಇತ್ತು ಅಂದ್ರ ನೀ ಜೀವನದಾಗ ಎಲ್ಲಿ ಬೇಕಾದಲ್ಲಿ ಸಾಧನೆ ಮಾಡಬಹುದು. ಹೌದಿಲ್ಲ? ಎಷ್ಟೋ ಮಂದಿ